ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ನೋಡಿ ಆನೆ ಶಿಬಿರದಲ್ಲಿ ಈಗ 3 ಆನೆ ಇದಾವೆ ಹೆಣ್ಣಾನೆ. ಒಂದು ಚಾಮುಂಡಿ ಅಂತ 27 ವರ್ಷದ ಆನೆ, ಇನ್ನೊಂದು ಶಿವಾಂಗಿ ಅಂತ ಚಾಮುಂಡಿ ಮಗಳು, ಅವಳಿಗೆ 10 ವರ್ಷ. ಇದು ಚಂಚಲ್ ಅಂತ, ಇದಕ್ಕೆ 50 ವರ್ಷ. ಚಂಚಲ್ ಇದು 50 ವರ್ಷ. ಇದಕ್ಕೆ ಎಲ್ಲ 3 ಫೀಮೇಲ್ ಇದ್ದಾವೆ. ಈಗ ನಾಳೆ ಒಂದು ಸಕ್ಕರೆ ಬೆಲ್ಲ ಅಂತ ಶಿವಮೊಗ್ಗದಲ್ಲಿ ಒಂದು 2 ಆರ್ಡರ್ ಆಗಿದೆ. ಅದೊಂದು 2 ಆನೆ ಬರ್ತವೆ. ಅದನ್ನ ಒಂದು ಹೆಸರು ಆಲೆ, ಇನ್ನೊಂದು ಹೆಸರು ಧನುಷ್ ಅಂತ. ಆನೆ ವರ್ಷ 18, ಧನುಷ್ ಅದು 7 ವರ್ಷದ ಮರಿ. ಈಗ ಗಂಡಾನೆಗೆ ಆ್ಯಕ್ಚುಲಿ ದಂತ ಇರ್ತಾವೆ, ಮುಂದೆ ಟಸ್ಕ್ ಇರ್ತಾವೆ, ಹೆಣ್ಣಾನೆಗೆ ಇರೋಲ್ಲ ಟಸ್ಕ್. ಇದಕ್ಕೆ ಟೆಕ್ಸಿನ ಇದು ಫೀಮೇಲ್. ಗಂಡಾನೆಗೆ ಏನಿದ್ರೆ ಟಸ್ಕ್ ಬರ್ತಾವಲ್ಲ, ಅದು ಗಂಡಾನೆ ಆಗ್ತೀವಿ. ಮತ್ತೇನಂದ್ರೆ ಅದಕ್ಕೆ ದಿವಸ ನಾವು ಇಲ್ಲಿ ಮುದ್ದೆ ಕೊಡ್ತೀವಿ, ರಾಗಿ ಮುದ್ದೆ. ಅದು ರಾಗಿ ಮುದ್ದೆ, ಹುರುಳಿ, ಕುಚ್ಚಲಕ್ಕಿ, ರಾಗಿ ಹಿಟ್ಟು, ಈ 3 ಐಟಮ್ ಹಾಕಿ ನಾವು, ಮತ್ತೆ ಉಪ್ಪು 3 ಐಟಮ್ ಹಾಕಿ ನಾವು ಮುದ್ದೆ ಮಾಡ್ತೀವಿ. ಮತ್ತು ಸಂಜೆ ಹೊತ್ತು ಭತ್ತ, ಬೆಲ್ಲ, ತೆಂಗಿನಕಾಯಿ, ಹುಲ್ಲು, ಒಣ ಹುಲ್ಲು ಅದಕ್ಕೆ ಹಾಕಿ ಹಾಕಿ ಕೊಟ್ಕೊಡ್ತೀವಿ. ಬೆಳಗ್ಗೆ ನಮ್ಮ ಕ್ಯಾಂಪು 7 ಗಂಟೆಯಿಂದ 9 ಗಂಟೆ, ಮತ್ತು ಸಂಜೆ 4ರಿಂದ 6:30. ಮತ್ತು ಅದಕ್ಕೆ ದಿವಸಕ್ಕೆ ನಮ್ಮ ಮಾತ್ರ 40ರಿಂದ 50 ಲೀಟರ್ ನೀರು ಕುಡಿಯುತ್ತದೆ. ಒಂದು ಆನೆ 40ರಿಂದ 50 ಲೀಟರ್ ನೀರು ಕುಡಿಯುತ್ತೆ. ಗಂಡಾನೆ ಅಂತ ಒಂದು ವರ್ಷಕ್ಕೊಂದ್ಸರಿ ಮದ ಬರುತ್ತೆ. ಗೊತ್ತಾ, ಗಂಡಾನೆ ಮದ ಬರುತ್ತೆ ಅಂತಾರಲ್ಲ, ಮಸ್ತ್ ಅಂತಾರಲ್ಲ, ಒಂದು ಮದ ಬರುತ್ತೆ ಇಲ್ಲಿಂದ. ಅದೊಂಥರ ಆಯಲ್ ಟೈಪ್ ಥರ ಇರುತ್ತೆ. ಅದು ಮದ ಲೀಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಗಂಡಾನೆಗಳಿಗೆ. ಮತ್ತು ಸಹಜವಾಗಿ ಒಂದು ಆನೆ ಅಮ್ಮಮ್ಮ ಅಂದ್ರೆ ಗರ್ಭಾವಧಿ 21 ತಿಂಗಳು 20 ತಿಂಗಳು ಆ ಥರ ಇದ್ದೇ ಇರ್ತಾವೆ ಹೆಣ್ಣಾನೆಗಳಿಗೆ. ಮದ ವರ್ಷಕ್ಕೂ ಒಂದೇ ಸರಿ ಬರೋದು. ಅದು ಯಾವ ತಿಂಗಳಲ್ಲಿ? ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಯಾವಾಗಾದ್ರೂ ಬರ್ಬೋದು, ಮದ ಬರುತ್ತೆ. ಮಸ್ಟ್ ನೆಕ್ಸ್ಟ್ ಏನಾದ್ರು ಕೇಳ್ತೀರಾ? ಮದ ಬಂದಾಗ ನೀವು ಅದನ್ನ ಏನು ಮಾಡ್ತೀರಿ ಸರ್? ಮದ ಬಂದಾಗ ಕಂಪ್ಲೀಟ್ ಒಂದು ಸ್ವಲ್ಪ ಜನರಿಂದ ದೂರ ಇಡ್ತೀವಿ. ಯಾಕಂದರೆ ಅದು ಯಾವಾಗ ಏನು ಮಾಡ್ತಾವೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸರಿ ಒಳ್ಳೆ ಆನೆ, ಒಂದ್ಸರಿ ಬಿಹೇವಿಯರ್ ಚೆನ್ನಾಗಿರ್ತದೆ, ಒಂದ್ಸರಿ ಆನೆ ಹೊಡೆಯೋಕ್ಕೂ ನಮಗೆ ಇದು ಮಾಡುತ್ತದೆ ಒಂದ್ಸರಿ. ಈಗ ನಮ್ಮಲ್ಲಿ ಇನ್ನೂ 2 ಆನೆ ಇದ್ದಾವೆ, ಸ್ವಲ್ಪ ಒಳಗೆ ಹೋಗಿದ್ದಾವೆ, ಬರ್ತಾವೆ ಒಂದು ಅರ್ಧ ಗಂಟೆ. ಎಲ್ಲ ಅರ್ಧ kg, ತೆಂಗಿನಕಾಯಿ 2, ಇದು ಭತ್ತ ಒಂದು ಆನೆಗೆ 8 kg, ಒಣ ಹುಲ್ಲು 8 kg. ಒಂದು ಆನೆಗೆ ದಿವಸಕ್ಕೆ 4 ಮುದ್ದೆ ಕೊಡ್ತೀವಿ. ಇಷ್ಟು ದಪ್ಪ ಇರೋದು ಮುದ್ದೆ 4 ಮುದ್ದೆ ಕೊಡ್ತೀವಿ. ಮತ್ತು ಅದಕ್ಕೆ ದಿವಸ ನಾವು ಸ್ನಾನ ಮಾಡಿಸ್ಬೇಕು. ಬೆಳಗ್ಗೆ ಸಂಜೆ 2 ಸರಿ ಅದಕ್ಕೆ ನಾವು ಸ್ನಾನ ಮಾಡಿಸ್ತೀವಿ, ಬಸ್ಸಲ್ಲಿ ಉಜ್ಜಿ. ಆ ದಿವಸ ಸ್ನಾನ ಕಡ್ಡಾಯ ಆಗಿರುತ್ತೆ. 50 ವರ್ಷ ಕೆಲವು ಪ್ರಾಣಿಗಳು ನಂತರನೇ ಮನುಷ್ಯ ಕೆಲವು ಬೆಳಿತಾನೆ, ಕೆಲವು ಬೆಳೆಯಲ್ವಾ, ಆ ಥರ ಪ್ರಾಣಿಗಳು ಇದ್ದೇ ಇರ್ತಾವೆ 100%. ಮತ್ತೆ ನಾನು ಕೇಳಿದ್ದಿದ್ದ ಬೇಗ ಬೇಗ 70ರಿಂದ 80 ವರ್ಷ ಮ್ಯಾಕ್ಸಿಮಮ್ 80 ವರ್ಷ ಅಥವಾ ಕಾಣ್ತಾವೆ. ನೆಕ್ಸ್ಟು 200 kg ಇದೆ, 200 kg ಇದೆ. ಮತ್ತೆ ಕೇಳ್ರಿ, ಕೆಲವೊಂದು ಹುಟ್ಟಿದ ಮರಿನೇ 100 kg ಇರುತ್ತೆ. 100 kg, 85 kg, 90 kg, 100 kg, 110 kg, 120 kg ಇರುತ್ತೆ. ಒಂದೊಂದು ಆನೆ 5,000 kg, 4,000. ಪ್ರತಿ ವರ್ಷ ದಸರಾದಲ್ಲಿ ನೋಡಿದ್ದೀರಾ ಆನೆಗಳು ತೂಕ ಚೆಕ್ ಮಾಡಿ ಮತ್ತೆ ನಾನು ಕೇಳ್ತೀರಾ? ನೋಡ್ರಲ್ಲ ಮ್ಯಾಕ್ಸಿಮಮ್ 7 ಅಡಿ, 8 ಅಡಿ, 9 ಅಡಿ, 10 ಅಡಿ. ಸರ್ ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಸರ್? ಅದು ಏನು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ? ಭಾಷೆಗಳು ನಾವು ಬಂಗಾಲಿ ಮತ್ತೆ ಹಿಂದಿ ಮಾತಾಡ್ತೀವಿ. ಯಾಕಂದ್ರೆ ಮುಂಚೆ ಎಲ್ಲ ಅವಾಗೆಲ್ಲ ಕಾಲದಲ್ಲಿ ಅದು ಬಂಗಾಲಿ ಜಾಸ್ತಿ ಮಾತಾಡ್ತೀವಿ, ಬಂಗಾಲಿ ಹಿಂದಿ. ಅದಕ್ಕೆ 40ರಿಂದ 50 ಕಮೆಂಟ್ಸ್ ಇದಾವೆ ಟೋಟಲ್. ಅದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಮಾತಾಡ್ತೀವಿ 40ರಿಂದ 50 ಕಮೆಂಟ್ಸ್ಗಳಿದಾವೆ ಅದಕ್ಕೆ ಆನೆಗೆ. ಎಲ್ಲ ಹಿಂದಿ ಬಂಗಾಲಿ ಲ್ಯಾಂಗ್ವೇಜ್. ಅದಕ್ಕೆ ಮುಂಚೆ ಎಲ್ಲ ಬಾಂಗ್ಲಾದೇಶಲ್ಲಿ ಬಂದು ಟ್ರೈನ್ ಮಾಡಿ ಎಲ್ಲ ಅದಕ್ಕೆ ಇದು ಮಾಡಿದ್ರು ಸುಮಾರು ಒಂದು 100 ವರ್ಷದ ಹಿಂದೆ. ಅವಾಗೆಲ್ಲ JCP ಕ್ರೇನ್ಗಳೆಲ್ಲ ಇದ್ದಿಲ್ಲ, ಆನೆಗಳಿಂದನೇ ಕೆಲಸಗಳು ಜಾಸ್ತಿ ಇತ್ತು. ಈಗ ರೇಡಿಂಗು ಕೊಡ್ತಿದ್ವು, ಇದು ನಿಲ್ಸಿದ್ದಾವೆ. ಮೊದಲೆಲ್ಲ ಪೋಲ್ಸು ಟಿಂಬರ್ ಕೆಲಸಕ್ಕೆಲ್ಲ ಆನೆಗಳೇ ಹೋಗೋವು, ಕಾಟಿ ಕಲರೆಲ್ಲ ಕಟ್ಕೊಂಡು ಅವಾಗ ಆನೆಗಳೇ ಏನಿದ್ರು ಕೆಲಸ ಮಾಡೋವು. ಈಗ ಆನೆಗಳಿಗೆ ಕೆಲಸ ಕಮ್ಮಿ ಆಗಿದೆ, ಟೂರಿಸಮ್ ಪರ್ಪಸ್ಗೆ ಯೂಸ್ ಮಾಡ್ಕೊತಿದ್ದೀವಿ ಇವಾಗ ಇದು ಪ್ರವಾಸೋದ್ಯಮಕ್ಕೆ. ಓಕೆ, ನಮ್ಮಲ್ಲಿ ರೂಲ್ಸ್ ಪ್ರಕಾರ ಮಾಡ್ಸಂಗಿಲ್ಲ. ನಮ್ಮ ಸಾಕಿರೋದ ಆನೆಗಳಿಗೆ ಏನು ಬೆಳಗ್ಗೆ ಸಂಜೆ ಕ್ಯಾಂಪಿಗೆ ತರ್ತೀವಿ, ಜನರು ಬರ್ತಾರೆ ನೋಡ್ತಾರೆ. ಅದಕ್ಕೆ ನಾವು ಆರೋಗ್ಯ ಅವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಅದಕ್ಕೆ ಊಟದ್ದೆಲ್ಲ ಏನು ತೊಂದರೆ ನೋಡ್ಕೊಂಡು ಊರಿಗೆ ಬಂದವ್ಗೆ ಇದು ಮಾಡ್ಕೊಳ್ತೀವಿ. ಮತ್ತು ಸಾಕಿದ ಆನೆಗಳು ಕೆಲವೊಂದು ಕಾಡಾನೆ ಹಿಡಿಯೋಕ್ಕೆ, ಹುಲಿ ಹಿಡಿಯೋಕ್ಕೆ, ಚಿರತೆ ಹಿಡಿಯೋಕ್ಕೆ, ಕ್ಯಾಪ್ಚರಿಂಗಿಗೆ, ಕಾರ್ಯಾಚರಣೆಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ನಿಮ್ಮ ಊರಿಗೆ ಆನೆ ಬಂತಪ್ಪ ಇವಾಗ ನಾವೇ ಬರ್ಬೇಕು ಓಡ್ಸಕ್ಕೆ, ಆನೆ ಹಿಡಿಬೇಕು. ದಸರಾಕ್ಕೆ ಇಲ್ಲಿ ಹೋಗಲ್ಲ ಸರ್? ಸರ್ ಇನ್ನೂ ಇಲ್ಲ. ಇಲ್ಲಾಂದ್ರೆ ಅಲ್ಲಲ್ಲಿ ಇದಾವಲ್ಲ, ಮೈಸೂರು ಮತ್ತಿಗೂರು ಕ್ಯಾಂಪ್ ಹತ್ರ ಇದೆಯಲ್ಲ, ಇಲ್ಲಿ ಟ್ರಾವೆಲಿಂಗ್ ಜಾಸ್ತಿ ದೂರ ಆಗುತ್ತೆ, ನಮ್ಮಲ್ಲಿ ಕಳಿಸ್ಕೊಡಲ್ಲ. ಅಷ್ಟು ಇಲ್ಲಿ 4 ಆನೆ ಇದೆ ಅಲ್ಲ ಸರ್? 4 ಅಲ್ಲ 5 ಆನೆ. 5 ಆನೆ ಇದಾವೆ, ಇನ್ನು 4 ಬಂದಿಲ್ಲ. ಮತ್ತೆ ಕೇಳ್ತೀರ?
ಮಾತಾಡ್ಬೇಕಂತ. ಅದು ಇನ್ನೊಂದು ಬರುತ್ತೆ ಆನೆ ಅಂತ ಕರೀತೀವಿ. ಇನ್ನೊಂದು ಎರಡು ಆನೆ ಬರ್ತಾವ. ಕಾಡ ಅಂದ್ರೆ ನಮ್ ಸಾಕಿರೋದು ಕುಂಕಿ ಆನೆಗಳು ಇರ್ತಾವಲ್ಲ, ಅದರಿಂದ ನಾವು ನಮಗೆ ಹೆಣ್ಣಾನೆಗಳು ಬಳಸ್ಕೊಳ್ತೀವಿ ಕಮ್ಮಿ, ಗಂಡಾನೆಗಳು ಕುಂಕಿ ಆನೆಗಳು ಜಾಸ್ತಿ ಇದೆ. ಆನೆಗೆ ಅದು ದೋಳೆ ಅಲ್ಲ, ಒಳಗೆ ಹಲ್ಲಿರ್ತಾವ, ಒಳಗೆ ದೋಳೆ ಅಲ್ಲ, ಮೇಲ್ಗಡೆ 2 ಕೆಳಗೆ 2 4 ಹಲ್ಲಿರ್ತಾವ. ಒಂದು ಹಲ್ಲಿ ದಪ್ಪ ಇರ್ತದ್ರಿ. ಕಾಣುತ್ತೆ ನೋಡ್ರಿ, ಮತ್ತೆ ನಾವು ಕೇಳ್ತೀರಾ ನೋಡಿ ಹಲ್ಲು ಕಾಣ್ತಾವ ನೋಡಿ. ಅದು ಈ ಹಲ್ಲು ಸಣ್ಣಲ್ಲ, ಒಳಗಿನ ಹಲ್ಲು ಇರ್ತಾವ ಬಾಯಿ ಒಳಗೆ. ಈಗ ನಮ್ಮ ದೋಳೆಯಲ್ಲಿ ಇರ್ತಾವ, ಈ ಹಲ್ಲೇ ಬೇರೆ, ಒಳಗಿನ ಹಲ್ಲೇ ಬೇರೆ ಇರ್ತಾವಲ್ಲ, ಅದಕ್ಕೆ ಈ ಹಲ್ಲು ಆಯ್ತಾ. ಮತ್ತೆ ನಾನು ಕೇಳ್ತೀರಾ? ಕೇಳೋದು ಹೆಸರು ಹಾಕೋಬೇಕ್ರಿ. ಇಲ್ಲಿಂದ ಮತ್ತೆ 50 ಕಿಲೋಮೀಟರ್